ಅಂದ್ರೆ ಹೆಂಗಿರ್ಬೇಕು, ಹೆಂಗ ಇರಬೇಕು, ಹೆಂಗ ಇದ್ರು ಆ ಹೆಂಗ ಇದ್ದವ್ರ ಜನ್ಮ ಏನಾಯ್ತು ಅನ್ನೋಂಥದ್ದು ಒಂದು ಮಾತದತ್ತಮ್ಮ. ಆಯ್ತು ಏನ್ರಿಪ್ಪ ಮಾತ? ಆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಮಾತ. ಆ ಹಿಂದಿಕ್ಕಿನ ಕಾಲದೊಳಗ ಮೌಲಾಲಿ ಶರಣತ್ತಾಗಿ ಹೋದ ಇಸ್ಲಾಮ ಧರ್ಮದೊಳಗ. ಹೌದು, ಹಿಂದಿಕ್ಕಿನ ಕಾಲದೊಳಗ ಮೌಲಾಲಿ ಶರಣತ್ತಾಗಿ ಹೋದ. ಆ ಮಡದಿ ಯಾರಪ್ಪ ಅಂತ ಕೇಳಿದ್ರ ಬಿಬಿ ಫಾತಿಮಾ. ಬಿಬಿ ಫಾತಿಮಾ ಆ ನಮ್ಮ ಬಿಜಾಪುರ ಭಾಗದೊಳಗ ಮೌಲಾಲಿ ಶರಣನಿ ಹಂತಿ ಬಿಬಿ ಫಾತಿಮಾ ಮನೆಯೊಳಗ ಬಹಳ ಬಡತನ ಕಾಡುತ್ತಿತ್ತು. ಹೌದು ಹೌದು, ಇವತ್ತೇ ದುಡ್ದ, ಇವತ್ತೇ ತಂದ, ಇವತ್ತೇ ಬೀಸಿ, ಇವತ್ತೇ ಅಮಲಿ ಮಾಡಿ ಕುಡಿತನ, ಹೊಟ್ಟಿ ನಡೀತಿದ್ದಿಲ್ಲ. ಹೌದು, ಅಂತ ಬಡತನ ಕಾಡ್ತಿತ್ತು. ಅಂತ ಬಡತನದೊಳಗ ಆ ಮೌಲಾಲಿ ಶರಣ ಬಿಬಿ ಫಾತಿಮಾ ತಮ್ಮ ಜೀವನ ನಡೆಸಿದ್ರು. ಹೌದು, ಅಂತ ಬಡತಾನ ನೋಡಿ ಭಗವಂತ ಬಡತಾನದೊಳಗ ಏನ್ ಮಾಡಿದ್ರಿಪ್ಪ? ಯಾರ ಗಂಡ ಮಕ್ಕಳು ಕೊಟ್ಟವಳ ಜೀವಳಿ. ಬೇಬಿ ಫಾತಿಮಾ ಆ ಮೌಲಾಲಿ ಶರಣಗ ಹಸನ ಹುಸನ್ ಅನ್ನೋರು ಎರಡು ಮಕ್ಕಳು ಹುಟ್ಟಿ ಬಂದ್ರು ಪುಣ್ಯಾತ್ಮರೇ. ಅಜ್ಜ ಒಂದ್ ಸ್ವಲ್ಪ ಕೊಂಡು ಹಸಿದ್ಯಾ ಹುಸಿದ್ಯಾ ಅದಕ್ಕ ಆ ಇಬ್ಬರು ಮಂದಿ ಮಕ್ಕಳು ಹುಟ್ಟಿ ಬಂದ್ರು. ಅದೇ ಬಡತಾನದೊಳಗ ಹಸನ ಮತ್ತು ಹುಸನ್ ಅನ್ನೋರು ಆ ಬಡತನ ಜೀವನದೊಳಗ ಆ ಮಕ್ಕಳನ್ನ ಸ್ವಲ್ಪ ಬೆಳೆಸಿ ದೊಡ್ಡವರು ಮಾಡಿದ್ರು. ಬಹಳ ಬಡತನ ಕಾಡ್ತಿತ್ತು. ಆ ದಿನೇ ದುಡಿತಿದ್ರು, ದಿನೇ ತರ್ತಿದ್ರು, ದಿನೇ ಬೀಸಿ, ದಿನೇ ಆ ನಾಕ ಬಟ್ಲ ಅಮಲಿ ಮಾಡಿ ಕುಡಿಯುವಂತ ಪರಿಸ್ಥಿತಿ ಬಹಳ ಬಡತನ ಕಾಡ್ತಿತ್ತು. ಅದೇ ಬಡತನದೊಳಗ ಜೀವನ ಜಗ್ತಿದ್ರು. ಪರಮಾತ್ಮ ಆ ಇವ್ರನ್ನ ನೋಡೋ ಸಲುವಾಗಿ, ಇವರ ಗುಣ ನೋಡೋ ಸಲುವಾಗಿ, ಏನು ಸತ್ಯ ಇತ್ತು ಏನು ಅಸತ್ಯ ಇತ್ತು ನೋಡೋ ಸಲುವಾಗಿ ಒಂದ ಆಟ ಮಾಡಿಬಿಟ್ಟು ಪರಮಾತ್ಮ. ಏನ್ ಮಾಡ್ಯಾನಪ್ಪ ಆಟ? ಈ ಬಡವರ ಮನೆಗೆ ಆ ಮತ್ತೊಬ್ಬ ಇವ್ರಿಗಿಂತ ಬಡವ ಇದ್ದಂತವನ ಒಬ್ಬ ಭಿಕ್ಷುಕನ ಹಚ್ಚಿಕೊಟ್ಟು ಬಿಟ್ಟು ಭಗವಂತ. ಹೌದು, ಮನೆಗೆ ಬಂದು ಏನ್ ಬೇಡ್ತಾನ? ಏನ್ ಬೇಡ್ತಾನು? ಯಪ್ಪ, ನನಗ ನಿನಕ್ಕಿಂತನೂ ಹೆಚ್ಚು ಬಡತಾನದ. ಹೌದು, ಆ ನಿನಕ್ಕಿಂತನೂ ಹೆಚ್ಚು ಬಡತಾನದ. ಮನೆ ಒಳಗ ಮದುವೆ ವಯಸ್ಸಕ್ಕೆ ಬಂದಿರತಕ್ಕಂತ ಒಬ್ಬಕ್ಕೆ ಹೆಣ್ಣು ಮಗಳ ಅದಾಳ. ಅದು ಆ ಹೆಣ್ಣು ಮಗಳನ್ನ ಮತ್ತೊಬ್ಬರಿಗೆ ಮಾಡಿ ಕೊಡ್ಬೇಕಂದ್ರೆ ನನ್ನ ಹಂತೇಲಿ ಒಂದು ದುಡ್ಡು ರೊಕ್ಕಿಲ್ಲ. ಹಾಗ ನೀ ಏನಾರೇ ಮಾಡಿ ನನಗೆ 200 ರೂಪಾಯಿ ಕೊಟ್ಟೆ ಅಂದ್ರ ಆ ನನ್ನ ಮಗಳನ್ನ ಮತ್ತೊಬ್ಬರಿಗೆ ಲಗ್ನ ಮಾಡಿ ಕೊಟ್ಟು ನನ್ನ ತಲೆ ಮೇಗಿನ ಭಾರ ತಲೆಗಿಳಿಸ್ತೇನೆ ಅಂತೇಳಿ ಆ ಬಡವನ ಮನೆಗೆ ತೀರ ಬಡವ ಬಂದು ಬೇಡದ ಭಿಕ್ಷುಕ. ಹೋಗಪ್ಪ. ಅವಾಗ ಆದ್ರ ಆಯ್ತಪ್ಪ, ನಾಳೆ 10 ಮುನುಗರೊಳಗ ನಿನಗೆ 200 ರೂಪಾಯಿ ಕೊಡ್ತಾನಂತ ಕೈಯಾಗ ಕೈ ಹಾಕಿ ಮಾತು ಕೊಟ್ಟ ಹಸನ್ ಯಾರ? ಮೌಲಾಲಿ ಶರಣ. ಹೌದಪ್ಪ. ಅವಾಗ ಅವ ಮಾತು ತಗೊಂಡು ಹಾದ. ರಾತ್ರಿ ವಿಚಾರ ಮಾಡ್ತಾರ ಸತಿಪತಿ ಕೂಡಿ. ಏನ್ ಮಾಡ್ತಾರಪ್ಪ? ಸತಿಪತಿ ಕೂಡಿ ವಿಚಾರ ಮಾಡ್ತಾರ. ನಾವರೇ ತೀರ ಬಡವರು. ಹೌದು, ಆ ನಮ್ಮ ಮನೆಗೆ ಬಂದ ಬಡವರ ಮನೆಗೆ ಬಂದ ಮತ್ತೊಬ್ಬ ಬಡವ ಹಿಂಗ ಬೇಡ್ಯಾನಂದ್ರ ಕೊಡ್ತನತ್ತರೆ ಮಾತು ಕೊಟ್ಟೇವ. ಇನ್ನು ಏನ್ ಮಾಡಿ ಇವನಿಗೆ 200 ರೂಪಾಯಿ ಕೊಟ್ಟ ನಮ್ಮ ಭಾರ ಎನ್ಸ್ಕೋಬೇಕಂತ ತಿಳ್ಕೊಂಡು ಸತಿಪತಿ ಕೂಡ ವಿಚಾರ ಮಾಡ್ತಾರ. ಹೌದು, ಅವಾಗ ಬಹಳ ಏನು ಚಿಂತೆ ಮಾಡಬೇಡ್ರಿ. ಹೌದು, ನಮ್ಮ ಮನೆ ಒಳಗ ಹಸನ ಹುಸನ ಇಬ್ಬರ ಅಡದ್ರಿ ಹಂಗ ಆಗಿರ್ತಕ್ಕಂತ ಮಕ್ಕಳು ಅದಾವ. ಅವನೇ ಹೋದ ಶೆಟ್ಟಿ ಸಾವುಕಾರ ಮನೆಯಾಗ ಚಾಕರಿ ಇಟ್ಟ. ಅದೇ 200 ರೂಪಾಯಿ ತಂದ ಆ ಭಿಕ್ಷುಕ ಕೊಡೋಣ ವಿಚಾರ ಮಾಡ್ತಾಳ. ಮಡದ್ ಹೇಳ್ತಾಳ ಯಾರ? ಬಿಬಿ ಫಾತಿಮಾ. ಅವಾಗ ಆದ್ರ ಆಯ್ತಂದ. ಹೌದು, ಮರದನ ಎದ್ದ ಅದೇ 2 ಮಕ್ಕಳ ತಗೊಂಡು ಹೋಗಿ ಶೆಟ್ಟಿ ಸಾವುಕಾರನ ಮನೆಗೆ ಹೋಗಿ ಬೇಡ್ತಾರೆ. ಏನಂತ? ಹೌದು, 200 ರೂಪಾಯಿ ನಮಗೆ ಬೇಕಾಗ್ಯಾವ. ಈ 200 ರೂಪಾಯಿ ಸಲುವಾಗಿ ನಮ್ಮ 2 ಮಕ್ಕಳು ನಿನ್ನ ಹತ್ತೆ ಕಿಟ್ಟವ 200 ರೂಪಾಯಿ ಕೊಡುವಂತ ಬೇಡಿದ್ರು. ಸಾಲ ಕೊಡತ್ತೆ ಬೇಡ್ಕೊಂಡ್ರು. ಸಾಲ ಕೊಡ್ರತ್ ಬೇಡ್ಕೊಂಡ್ರು. ಹೌದ್ರಿಪ್ಪ. ಆ ಶೆಟ್ಟಿ ಸಾವುಕಾರ ಬಹಳ ಕೆಟ್ಟ ಇದ್ದ. ಹೆಂಗಿದ್ದ? ಶೆಟ್ಟಿ ಸಾವುಕಾರ ಏನ್ ಹೇಳ್ತಾನ? ಏನ್ ಕಂಡೀಷನ್ ಆಗ್ತಾನ್ರಿಪ್ಪ? 200 ರೂಪಾಯಿ ಅಲ್ಲ 2,000 ಕೊಡ್ತಾನ. ಕರೆ ನನ್ನ ಕಂಡೀಷನ್ ಐತೆ ನಾವ. ಏನದು ಕಂಡೀಷನ್? ಏನ ಕಂಡೀಷನ್? ಏನ್ರಿಪ್ಪ? ನಾಳೆ ಹೊತ್ತು ಮುಳುಗುದ್ರ ಒಳಗಾಗಿ ನನ್ನ 200 ರೂಪಾಯಿ ನನ್ನದು ತಂದು ಕೊಟ್ಟಂದ್ರೆ ಮಕ್ಕಳು ನಿಮ್ಮವ ರೊಕ್ಕ ನಮ್ಮವ. ಇಲ್ಲಾದ್ರ ಮಕ್ಕಳನ್ನು